ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಒಂದು ಮುಕ್ತಾಯ ಆಗಿರುವಂಥದ್ದು 2025-26ನೇ ಸಾಲಿನಲ್ಲಿ ಬಹುತೇಕ ಅಭ್ಯರ್ಥಿಗಳು ಈ ಬಾರಿ ಸೆಕೆಂಡ್ PUC ಎಕ್ಸಾಮ್ನ ರಿಪೀಟರ್ಸು ಫ್ರೆಷರ್ಸು ಪ್ರೈವೇಟ್ ಆಗಿ ಎಲ್ಲ ಅಭ್ಯರ್ಥಿಗಳು ಪರೀಕ್ಷೆಗಳನ್ನು ಬರೆದಿದ್ದಾರೆ ಅಂತ ಹೇಳ್ಬೋದಾಗಿದ್ದು ಇದೀಗ ಬರ್ತಿರುವಂಥ ಒಂದು ಕ್ವಿಕ್ ಇನ್ಫಾರ್ಮೇಷನ್ ಏನು ಅಂತ ನೋಡೋದ್ರೆ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ ಯಾವಾಗಂತ ವೆಯ್ಟ್ ಮಾಡ್ತಿರ್ತಾರೆ ಮತ್ತು ಪ್ರಮುಖವಾಗಿ ಒಂದು ಮೌಲ್ಯಮಾಪನ ಕಾರ್ಯ ಶುರು ಆಯ್ತಾ ಅಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೌಟ್ಸ್ಗಳನ್ನ ಇಟ್ಕೊಂಡಿರ್ತೀರ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲ ದಿನಗಳಿಂದ ಒಂದು ಸುದ್ದಿ ಕೂಡ ಓಡಾಡ್ತಿತ್ತು ಅಂತ ಹೇಳ್ಬೋದು. ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಸ್ಟಾಪ್ ಮಾಡ್ತಿದ್ದಾರೆ, ನಂತರದಲ್ಲಿ ಬಹಿಷ್ಕರಣೆ ಕೂಡ ಮಾಡಿದ್ದಾರೆ ಕೆಲವೊಂದು ಉಪನ್ಯಾಸಕರುಗಳು ಅಂತೆಲ್ಲ. ಇದೀಗ ಶಿಕ್ಷಣ ಸಚಿವರ ಕಡೆಯಿಂದ ಒಂದು ಸ್ಪಷ್ಟನೆ ದೊರಕಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಶಿಕ್ಷಣ ಸಚಿವರು ಈ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ಕೂಡ ಒಂದು ಪ್ರಶ್ನೆಗಳು ಆಗ್ತಿತ್ತಲ್ಲ, ಸೊ ಅದೇನು ಎತ್ತ ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಆಕ್ಚುಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸೆಕೆಂಡ್ PUC ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ನಂತರ ವಾರ್ಷಿಕ ಪರೀಕ್ಷೆ 2 ಆಗಿರ್ಬೋದು, ಈ ಥರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೋಬೇಕು ಅಂತ ಇಷ್ಟ ಇದ್ರೆ ಉಚಿತವಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ದಿನನಿತ್ಯ ಮಾಹಿತಿಗಳು ಸಿಗ್ತಾ ಇರುತ್ತೆ, ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಲಿಂಕಲ್ಲಿ ಕೂಡ ಕೊಟ್ಟಿರ್ತೇವೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ದು. ಅಲ್ಲಿ ಕೂಡ ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಅಭ್ಯರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಈ ಥರ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕ್ವಿಕ್ ಆಗಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲನೂ ಕೂಡ ಕನ್ನಡದ ಅಫಿಷಿಯಲ್ನ ವೆಬ್ಸೈಟಲ್ಲಿ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ವೀಕ್ಷಣೆ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋದೇ ಇವರು ವಿದ್ಯಾರ್ಥಿಗಳಿಗೆ. ಒಂದು ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಬರ್ತಿರ್ತಕ್ಕಂಥ ಸುದ್ದಿ ಏನಾಗಿತ್ತು ಅಂದರೆ, ಒಂದು ಪ್ರಮುಖವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ಪರೀಕ್ಷೆ ಎಲ್ಲ ಮುಕ್ತಾಯ ಆಗಿತ್ತು, ಮೌಲ್ಯಮಾಪನ ಕಾರ್ಯ ಕೂಡ ಒಂದು ಆರಂಭ ಆಗಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ PU ಕಾಲೇಜುಗಳ ಒಂದು ಪ್ರಾಂಶುಪಾಲರಾಗಿರ್ಬೋದು ಮತ್ತು ಉಪನ್ಯಾಸಕರು ಮಾರ್ಚ್ 22ನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಪ್ರಾರಂಭ ಆಗ್ತಿರ್ತಕ್ಕಂಥ ದ್ವಿತೀಯ PUC ಮೌಲ್ಯಮಾಪನ ಕಾರ್ಯ ಏನಿತ್ತಲ್ಲ ಅದನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ವಿರಳಾಯಿತು ಅಂತ ಹೇಳ್ಬೋದು. ನಂತರದಲ್ಲಿ ಸೋಮವಾರ ಅಲ್ಲಿ ನಡೆದಂಥ ಒಂದು ಸಭೆ ಏನಿತ್ತಲ್ಲ, ಸೊ ಈ ಒಂದು ನಿರ್ಧಾರ ತಗೊಂಡಿದ್ದಾರೆ. ಪ್ರಕಟಿಸಿದ ದಕ್ಷಿಣ ಕನ್ನಡ ಜಿಲ್ಲಾ PU ಕಾಲೇಜು ಪ್ರಾಂಶುಪಾಲಕರ ಸಂಘ ಅಧ್ಯಕ್ಷ ನವೀನ್ ಶೆಟ್ಟಿ ಅವರು ಈ ಕುರಿತು ಈ ಒಂದು ಬಹಿಷ್ಕಾರವು ರಾಜ್ಯಾದ್ಯಂತ ನಡೆಯುತ್ತಿರುವ 2ನೇ ಹಂತದ ಪ್ರತಿಭಟನೆ ಭಾಗವಾಗಿದೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದರು. ನಂತರದಲ್ಲಿ ಪ್ರಮುಖವಾಗಿ ಒಂದು ಜಿಲ್ಲಾ PU ಒಂದು ಉದ್ದೇಶ ಏನಾಗಿತ್ತು ಅಂದರೆ, ಜಿಲ್ಲಾ PU ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗಳ ಆಡಳಿತ ನಿಯಂತ್ರಣ ಏನಿತ್ತಲ್ಲ ಅದನ್ನು ಜಿಲ್ಲಾ ಪಂಚಾಯಿತಿಗೆ ವರ್ಗಾಯಿಸುವ ನಿರ್ಧಾರವನ್ನು ಸರ್ಕಾರ ಹಿಂಪಡಿಬೇಕು ಮತ್ತು ಈ ಥರ ಒಂದು 5 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಮಾರ್ಚ್ 22ರಿಂದ DC ಕಚೇರಿ ಅಥವಾ ಮಿನಿ ವಿಧಾನಸೌಧದ ಮುಂದೆ ಉಪನ್ಯಾಸಕರು ಒಂದು ಪ್ರತಿಭಟನೆ ನಡೆಸಲಿದ್ದಾರೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದರು. ಜಿಲ್ಲಾ ಮಟ್ಟದಲ್ಲಿ PU ಒಂದು ಇಲಾಖೆ ಆಡಳಿತ ನಿಯಂತ್ರಣ ಮಂಡಳಿಯನ್ನು ಆಯಾ ಜಿಲ್ಲಾ ಪಂಚಾಯಿತಿಗಳ CEOಗಳಿಗೆ ವರ್ಗಾಯಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತೆಲ್ಲ ಸುದ್ದಿಗಳು ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ವ್ಯಾಲ್ಯೂಯೇಷನ್ ಶುರು ಆಗೋದಿಲ್ವಾ ಹಾಗೆ ಅಂತ ಕೆಲವೊಂದು ಮಾಹಿತಿಗಳು ತಿಳ್ಕೊಂಡಂಥ ಅಭ್ಯರ್ಥಿಗಳಾಗಿರ್ಬೋದು ಒಂದು ಡೌಟ್ಸನ್ನು ಇಟ್ಕೊಂಡಿದ್ರಿ. ಸೊ ಇದೀಗ ಒಂದು ಶಿಕ್ಷಣ ಸಚಿವರ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. DDPU ಕಚೇರಿಯು ಜಿಲ್ಲಾ ಪಂಚಾಯಿತಿ CEOಗೆ ಪ್ರಸ್ತಾವನೆ ಮಾಡ್ತಕ್ಕಂಥ ಅಂದರೆ ವಹಿಸ್ತಕ್ಕಂಥ ಒಂದು ಪ್ರಸ್ತಾವನೆ ಇಲ್ಲ ಅಂತ ಮಾಹಿತಿನ ಶಿಕ್ಷಣ ಸಚಿವರು ಕೊಟ್ಟಿರುವಂಥದ್ದಾಗಿರುತ್ತೆ. ಮಧು ಬಂಗಾರಪ್ಪನವರು ಗಮನಿಸ್ತಾ ಇದ್ರಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಒಂದು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಆಡಳಿತದ ಮೇಲ್ವಿಚಾರಣೆಯನ್ನು ಜಿಲ್ಲಾ ಪಂಚಾಯಿತಿ CEOಗಳಿಗೆ ವರ್ಗಾಯಿಸುವ ಪ್ರಸ್ತಾಪ ಇಲ್ಲ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಹಿಂದೆ ಸ್ಪಷ್ಟನೆ ಕೂಡ ನೀಡಿದ್ವಿ. ಸೊ ಶಿಕ್ಷಕರ ಸಂಘಗಳು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು ಸರಿಯಲ್ಲ ಅಂತೆಲ್ಲ ಅವ್ರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಈ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು, ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ನ ಪುಟ್ಟಣ್ಣ ಪ್ರಸ್ತಾಪಿಸಿದಂಥ ವಿಷಯಕ್ಕೆ ಉತ್ತರಿಸಿದ ಸಚಿವರು, ಈ ವಿಚಾರದ ಬಗ್ಗೆ ಪುಟ್ಟಣ್ಣ ಈ ಹಿಂದೆ ತಮ್ಮ ಗಮನಕ್ಕೆ ತಂದಾಗ ಜಾರಿಗೆ ತರುವುದಿಲ್ಲ ಅಂತ ಎಂದಿದ್ವಿ. ಶಿಕ್ಷಕರ ಸಂಘಗಳು ಮನವರಿಕೆ ಮಾಡಿಕೊಳ್ಳಲಾಗಿತ್ತು. ಹೀಗಿದ್ದರೂ ಕೂಡ ಶಿಕ್ಷಕರ ಸಂಘ ಪ್ರಸ್ತಾಪ ಹಿಂಪಡೆದಿದ್ದರೆ ಮೌಲ್ಯಮಾಪನ ಬಹಿಷ್ಕಾರ ಹಾಕುವುದು ಅಂತ ಹೇಳ್ತಾ ಇರುವಂಥದ್ದು ಬ್ಲ್ಯಾಕ್ ಮೇಲ್ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದಾಗಿರುತ್ತೆ ಶಿಕ್ಷಣ ಸಚಿವರು. ಸೊ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಏನು ಆತಂಕ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಮೌಲ್ಯಮಾಪನ ಕಾರ್ಯ ಆಗಿದ್ರೆ ಇಂದಿನಂತಲೇ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಸೊ ಇಂದಿನಂತೆ ನಡೆಯುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್, ವ್ಯಾಲ್ಯೂಯೇಷನ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಶಿಕ್ಷಣ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಡೇಟನ್ನು ಏನು ಫಿಕ್ಸ್ ಮಾಡಿದಾರಲ್ಲ, ಏಪ್ರಿಲ್ ತಿಂಗಳ 7ನೇ ತಾರೀಕು 2026ರಂದು ರಿಸಲ್ಟನ್ನು ಪ್ರಕಟ ಮಾಡೋ ಗುರಿಯನ್ನು ಹೊಂದಿದ್ದಾರೆ. ಸೊ ಎಲ್ಲ ಮೌಲ್ಯಮಾಪನ ಮೇಲೆ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದು. ವ್ಯಾಲ್ಯೂಯೇಷನ್ ಎಲ್ಲ ಬೇಗ ಮುಗಿದಂಥ ಸಂದರ್ಭದಲ್ಲಿ ಇನ್ನೂ ಬೇಗನೆ ರಿಸಲ್ಟ್ ಬರ್ಬೋದು ಅಥವಾ ಆ ಒಂದು ದಿನದ ಆಸುಪಾಸ್ನಲ್ಲಂತೂ ರಿಸಲ್ಟ್ ಬರ್ಬೋದಾಗಿರುತ್ತೆ. ಅವರು ಸಂಭಾವ್ಯ ದಿನಾಂಕ ಅಂತ ಪ್ರಕಟ ಮಾಡಿರೋದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.